ಅಧ್ಯಯನ ಕಾರ್ಯಕ್ರಮದಲ್ಲಿ ಪಾಲುಗಾರರಾಗಿರುವ ಆತ್ಮೀಯ ವೀಕ್ಷಕ ಬಂಧುಗಳೇ, ನಿಮ್ಮೆಲ್ಲರಿಗೂ ಹೃದಯಪೂರ್ವಕವಾದ ವಂದನೆಗಳು. ಯೋಹಾನನು ಬರೆದ ಸುವಾರ್ತೆಯ ಅಧ್ಯಯನದಲ್ಲಿ ಇಂದು ನಾವು 1ನೇ ಅಧ್ಯಾಯದ 3ನೇ ವಚನದಿಂದ 25ನೇ ವಚನಗಳವರೆಗೆ ಧ್ಯಾನ ಮಾಡಲಿರುವಾಗ, ಯೇಸು ಕ್ರಿಸ್ತನು ಸ್ವತಃ ಸೃಷ್ಟಿಕರ್ತನು. ಆತನು ಬೆತ್ಲೆಹೇಮಿನಲ್ಲಿ ಹುಟ್ಟಿ ಬರುವ ಮೊದಲೇ ಅಸ್ತಿತ್ವದಲ್ಲಿದ್ದನು. ಆತನಲ್ಲಿದ್ದ ಜೀವವು ಹೇಗೆ ಮನುಷ್ಯರಿಗೆ ಬೆಳಕಾಗಿತ್ತು ಎಂಬ ಸತ್ಯಗಳನ್ನು ತಿಳಿಯಲಿರುವೆವು. ಆದುದರಿಂದ ತಾವೆಲ್ಲರೂ ಏಕ ಮನಸ್ಸಿನಿಂದ ಪ್ರಾರ್ಥನಾಪೂರ್ವಕವಾಗಿ ನಮ್ಮ ಅಧ್ಯಯನವನ್ನು ಪ್ರಾರಂಭಿಸೋಣ. ನಮ್ಮ ರಕ್ಷಕನೂ ಒಡೆಯನೂ ಆಗಿರುವ ಯೇಸು ಕ್ರಿಸ್ತನ ಅತೀ ಮಧುರವಾದ ನಾಮದಲ್ಲಿ ನಿಮ್ಮೆಲ್ಲರನ್ನು ವಂದಿಸುತ್ತಾ ಇಂದಿನ ಸತ್ಯವೇದ ಅಧ್ಯಯನಕ್ಕೆ ಬಹುಪ್ರೀತಿಯಿಂದ ಸ್ವಾಗತಿಸುತ್ತೇನೆ. ಇಂದು ನಾವು ಯೋಹಾನನು ಬರೆದ ಸುವಾರ್ತೆ 1ನೇ ಅಧ್ಯಾಯ 3ನೇ ವಚನದಿಂದ 25ನೇ ವಚನದವರೆಗೆ ಧ್ಯಾನ ಮಾಡಿಕೊಳ್ಳೋಣ. ಹಾಗಾದರೆ ನಮ್ಮ ಇಂದಿನ ಧ್ಯಾನವನ್ನು ಆರಂಭಿಸುವ ಹಾಗೆ ದಯಮಾಡಿ ನಿಮ್ಮ ಸತ್ಯವೇದಗಳಲ್ಲಿ ಯೋಹಾನನು ಬರೆದ ಸುವಾರ್ತೆ 1ನೇ ಅಧ್ಯಾಯ 3ನೇ ವಚನವನ್ನು ನನ್ನೊಂದಿಗೆ ಗಮನಿಸಿರಿ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ: ಆತನ ಮೂಲಕವಾಗಿ ಸಮಸ್ತವೂ ಉಂಟಾಯಿತು. ಉಂಟಾಗಿರುವ ವಸ್ತುಗಳಲ್ಲಿ ಆತನಿಲ್ಲದೆ ಒಂದಾದರೂ ಉಂಟಾಗಲಿಲ್ಲ ಎಂಬುದಾಗಿ. ಕರ್ತನಲ್ಲಿ ಪ್ರೀತಿಯ ದೇವಜನರೇ, ಈ ವಾಕ್ಯ ಭಾಗದ ಮೂಲಕ ನಾವು ತಿಳಿದುಕೊಳ್ಳುವುದೇನೆಂದರೆ, ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಸ್ವತಃ ಸೃಷ್ಟಿಕರ್ತನಾಗಿದ್ದಾನೆ ಎಂಬುದಾಗಿ. ಹೌದು, ಆತನು ಬೆತ್ಲೆಹೇಮಿಗಿಂತ ಮುಂಚೆಯೇ ಅಸ್ತಿತ್ವದಲ್ಲಿದ್ದನು. ಆದರೆ ಆತನು ಇಡೀ ಜಗತ್ತನ್ನೇ ಸೃಷ್ಟಿಸಿದನು. ಅಷ್ಟು ಮಾತ್ರವಲ್ಲ, ಮಾನವನು ಬೆತ್ಲೆಹೇಮನ್ನು ಕಟ್ಟುವುದಕ್ಕೆ ಉಪಯೋಗಿಸಿದ ವಸ್ತುಗಳನ್ನು ಆತನೇ ಸೃಷ್ಟಿ ಮಾಡಿದನು. ಹೌದು ಪ್ರಿಯರೇ, ಆತನು ಸೃಷ್ಟಿಯ ಉಪಕರಣ ಅಥವಾ ಸಲಕರಣೆಯಾಗಿದ್ದಾನೆ. ಆತನಿಲ್ಲದೆ ಯಾವುದೂ ಕೂಡ ಅಸ್ತಿತ್ವಕ್ಕೆ ಬರಲಿಲ್ಲ. ನಮ್ಮ ಅಧ್ಯಯನವನ್ನು ಮುಂದುವರಿಸಿ ಯೋಹಾನನು ಬರೆದ ಸುವಾರ್ತೆ 1ನೇ ಅಧ್ಯಾಯ 4ನೇ ವಚನವನ್ನು ಓದಿಕೊಳ್ಳೋಣ. ಅಲ್ಲಿ ಹೀಗೆ ಬರೆದದೆ: ಆತನಲ್ಲಿ ಜೀವವಿತ್ತು, ಆ ಜೀವವು ಮನುಷ್ಯರಿಗೆ ಬೆಳಕಾಗಿತ್ತು ಎಂಬುದಾಗಿ. ಕರ್ತನಲ್ಲಿ ಪ್ರಿಯ ನನ್ನ ಆತ್ಮೀಯ ಬಂಧುಗಳೇ, ಈಗ ಇಲ್ಲಿ ನಾವು ಜಗತ್ತಿನಲ್ಲಿಯೇ ಅತಿ ಸಾಧಾರಣವಾದ 2 ಸಂಗತಿಗಳಿಂದ ಎದುರಿಸಲ್ಪಟ್ಟಿರುತ್ತೇವೆ. ಅವು ಯಾವುವೆಂದರೆ ಬೆಳಕು ಮತ್ತು ಜೀವ. ಈ 2 ಪದಗಳನ್ನು ಗ್ರೀಕ್ ಭಾಷೆಯಲ್ಲಿ ಫಾಸ್ ಮತ್ತು ಜೋಯಿ ಎಂಬುದಾಗಿ ನೋಡುತ್ತೇವೆ. ಪ್ರಿಯರೇ, ದಯಮಾಡಿ ಗಮನಿಸಿರಿ. ಈ ಜೋಯಿ ಎಂಬುದರಿಂದಲೇ ಜೀವಶಾಸ್ತ್ರವಾಗಿರುವ ಜುವಾಲಜಿ ಎಂಬ ಆಂಗ್ಲ ಪದವನ್ನು ನಾವು ಹೊಂದಿಕೊಳ್ಳುತ್ತೇವೆ. ಮತ್ತು ಬೆಳಕು ಫಾಸ್ನಿಂದ ಫೋಟೋ ಅಥವಾ ಅದಕ್ಕೆ ಸಂಬಂಧಿಸಿದ ಎಲ್ಲವನ್ನು ಪಡೆದುಕೊಳ್ಳುತ್ತೇವೆ. ಈ 2 ಸಂಗತಿಗಳು ಎಷ್ಟು ಸಾಮಾನ್ಯವಾಗಿರುತ್ತವೆಂದರೆ ಅವುಗಳನ್ನು ಹೆಚ್ಚು ಕಡಿಮೆ ನಾವು ಲಘುವಾಗಿ ತೆಗೆದುಕೊಳ್ಳುತ್ತೇವೆ. ಜೀವವನ್ನು ನಾವು ಎಲ್ಲೆಡೆಯೂ ನೋಡುತ್ತೇವೆ. ಒಂದು ವೇಳೆ ನಾವು ಕಾಡಿಗೆ ಹೋದರೂ ಅಲ್ಲಿಯೂ ಜೀವವನ್ನು ನಾವು ನೋಡುತ್ತೇವೆ. ಅದು ನಮ್ಮನ್ನು ಕೈ ಬೀಸಿ ಕರೆಯುವಂತೆ ಇರುತ್ತದೆ. ಅನೇಕ ಪತ್ರಿಕೆಗಳಲ್ಲಿ ವಿಜ್ಞಾನಿಗಳು ಈ ಜೀವದ ಮೂಲವನ್ನು ಕಂಡುಹಿಡಿದಿರುವುದಾಗಿ ಹೇಳಿಕೊಳ್ಳುತ್ತಾರೆ. ಅವರು ಬಹುಶಃ ಒಂದು ಎಲೆಯನ್ನು ತೆಗೆದುಕೊಂಡು ಸೂಕ್ಷ್ಮದರ್ಶಕ ಯಂತ್ರದ ಕೆಳಗೆ ಅದನ್ನು ಇಟ್ಟು ಅದರಲ್ಲಿನ ಕೋಶಗಳನ್ನು ಪರೀಕ್ಷಿಸುತ್ತಾರೆ. ಆ ಕೋಶಗಳು ಒಂದು ಸಾರಿ ಒಂದು ವ್ಯವಸ್ಥೆಯಲ್ಲಿ ಇದ್ದರೆ ಮತ್ತೊಂದು ಸಾರಿ ಮತ್ತೊಂದು ವ್ಯವಸ್ಥೆಯಲ್ಲಿ ಇರುತ್ತವೆ. ಅದು ಜೀವಂತವಾಗಿರುತ್ತದೆ. ಅದು ಬೆಳೆದು ದ್ವಿಗುಣವಾಗಿ ತನ್ನಷ್ಟಕ್ಕೆ ತಾನೇ ವಿಭಾಗಿಸಿಕೊಳ್ಳುತ್ತಾ ಹೆಚ್ಚಿಸಿಕೊಳ್ಳುತ್ತಾ ಇರುತ್ತದೆ. ನೋಡಿರಿ, ಅದು ಹಾಗೆ ಮಾಡಲು ಕಾರಣ ಅದರಲ್ಲಿ ಜೀವವಿದೆ. ಇನ್ನು ಪ್ರಿಯರೇ, ಮತ್ತೊಂದು ಬಹು ಸಾಮಾನ್ಯವಾದ ಸಂಗತಿಯು ಬೆಳಕಾಗಿದೆ. ಬೆಳಕು ಅಂದರೇನು? ಐರ್ವಿನ್ ಮೂರ್ ಎಂಬುವರು ಇದನ್ನು ವಿವರಿಸಲು ಪ್ರಯತ್ನ ಪಟ್ಟಿರುವುದನ್ನು ನಾನು ಕೇಳಿದ್ದೇನೆ. ಮತ್ತು ನಾನು ಕೇಳಿರುವಷ್ಟರ ಮಟ್ಟಿಗೆ ಅವರೇ ಉತ್ತಮವಾದ ವಿವರಣೆಯನ್ನು ನೀಡಿರುತ್ತಾರೆ. ಆದರೆ ಅವರು ಹೇಳಿ ಮುಗಿಸಿದ ನಂತರ ಆ ಬೆಳಕು ಎನ್ನುವಂಥದ್ದು ನಿಜವಾಗಿಯೂ ಏನೋ ಒಂದಾಗಿದೆಯೋ ಅಥವಾ ಅದು ಬರೀ ಅಲೆಗಳಾಗಿವೆಯೋ ಎಂಬುದು ನನಗೆ ಖಚಿತವಾಗಲಿಲ್ಲ. ಯಾಕಂದರೆ ಒಂದು ವಸ್ತುವನ್ನು ಕತ್ತರಿಸಿ ಹಾಕಿದರೂ ಬೆಳಕು ಅದರ ಮೂಲಕ ಮತ್ತೆ ಹಾದು ಹೋಗುತ್ತದೆ. ಮತ್ತು ನಾವು ತಿಳಿದಿರುವಂತೆ ಅಲೆಗಳನ್ನು ಹಾದು ಹೋಗದಂತೆ ತಡೆಯುವ ಕೆಲವು ವಸ್ತುಗಳ ಮೂಲಕ ಬೆಳಕು ಹಾದು ಹೋಗುತ್ತದೆ. ಹಾಗಾದರೆ ಬೆಳಕು ಎನ್ನುವಂಥದ್ದು ಈ ಲೋಕದಲ್ಲಾದರೂ ಏನಾಗಿದೆ? ದಯಮಾಡಿ ಆಲೋಚಿಸಿ ನೋಡಿರಿ.
ಕರ್ತನಲ್ಲಿ ನನ್ನ ಪ್ರಿಯ ಆತ್ಮೀಯ ಸ್ನೇಹಿತರೆ, ಈ ವಾಕ್ಯ ಭಾಗದಲ್ಲಿ ಆತನಲ್ಲಿ ಜೀವವಿತ್ತು ಎಂಬುದಾಗಿ ನೋಡುತ್ತೇವೆ. ಹೌದು, ಯೇಸು ಕ್ರಿಸ್ತನಲ್ಲಿಯೇ ಎಲ್ಲ ಜೀವವಿದೆ. ಆತನಲ್ಲಿ ಜೀವವಿತ್ತು. ಆ ಜೀವವು ಮನುಷ್ಯರಿಗೆ ಬೆಳಕಾಗಿತ್ತು. ನಾನು ಮತ್ತು ನೀವು ಜೀವಿಸುತ್ತಿರುವ ಈ ಜಗತ್ತು ಆತ್ಮಿಕವಾಗಿ ಕತ್ತಲೆಯಾಗಿರುತ್ತದೆ. ನಿಜವಾಗಿಯೂ ನೋಡುವುದಾದರೆ ಒಂದು ನಿರ್ದಿಷ್ಟ ಅಂಶದವರೆಗೆ ಅದು ಭೌತಿಕವಾಗಿ ಕತ್ತಲೆಯಾಗಿರುತ್ತದೆ. ಆದರೆ ದೇವರು ಬೆಳಕಾಗಲಿ ಎಂಬುದಾಗಿ ಹೇಳಿರುವುದನ್ನು ಆದಿಕಾಂಡ ಪುಸ್ತಕ 1ನೇ ಅಧ್ಯಾಯ 3ನೇ ವಚನದಲ್ಲಿ ನಾವು ನೋಡುತ್ತೇವೆ. ಮತ್ತು ಈ ಬೆಳಕು ನೀಡುವವುಗಳನ್ನು ದೇವರು ತನ್ನ ಜಗತ್ತಿನಲ್ಲಿ ಅಲ್ಲಲ್ಲಿ ಇಟ್ಟಿರುತ್ತಾನೆ. ನೋಡಿರಿ, ಒಬ್ಬ ಮನುಷ್ಯನು ಈ ಲೋಕದಿಂದ ಬಾಹ್ಯಾಕಾಶದಲ್ಲಿ ಸ್ವಲ್ಪ ದೂರಕ್ಕೆ ಹೋದರೆ ಅಲ್ಲಿ ಅವನು ಸಂಪೂರ್ಣ ಭಯಾನಕ ಕತ್ತಲೆಯಲ್ಲಿ ಇರುತ್ತಾನೆ ಎಂಬುದನ್ನು ನಾವೆಲ್ಲ ಕೇಳಿದ್ದೇವೆ. ಆದರೆ ಆತ್ಮೀಕ ಕತ್ತಲೆಗೆ ಹೋಲಿಸಿದಾಗ ಭೌತಿಕ ಕತ್ತಲೆಯು ಏನೂ ಅಲ್ಲ ಎಂಬುದನ್ನು ನಾವು ತಿಳಿದುಕೊಳ್ಳಬೇಕು. ಸೂರ್ಯಾಸ್ತಮದ ನಂತರ ಈ ಭೌತಿಕ ಕತ್ತಲೆಯನ್ನು ನಾವು ನೋಡಬಹುದು. ಆದರೆ ದಿನದ 24 ತಾಸುಗಳು ಭಯಂಕರ ಆತ್ಮೀಕ ಕತ್ತಲೆಯನ್ನು ನೋಡಬಹುದು. ಮಾನವನು ದೇವರನ್ನು ತಿಳಿದಿರುವುದಿಲ್ಲ. ಅವನು ದೇವರಿಗೆ ವಿರುದ್ಧವಾಗಿ ದಂಗೆಯಲ್ಲಿ ಇರುತ್ತಾನೆ. ಮಾನವನು ದೇವರ ಕಡೆಗೆ ತನ್ನನ್ನು ಕುರುಡನನ್ನಾಗಿ ಮಾಡುವ ಪಾಪದಲ್ಲಿದ್ದಾನೆ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನಲ್ಲಿ ಜೀವವಿದೆ ಮತ್ತು ಆ ಜೀವವು ಮನುಷ್ಯರಿಗೆ ಬೆಳಕು ನೀಡುವಂಥದ್ದಾಗಿದೆ. ವಾಸ್ತವಿಕವಾಗಿ ಆತನ ಜೀವವೊಂದೇ ಒಬ್ಬ ವ್ಯಕ್ತಿಯ ಹೃದಯದಲ್ಲಿ ಬೆಳಕನ್ನು ಹೊತ್ತಿಸುವಂಥದ್ದಾಗಿದೆ. ಅನಿಯಂತ್ರಿತ ವ್ಯಕ್ತಿಯೊಳಗೆ ಈ ಆತ್ಮೀಕ ಜೀವವು ಇರುವುದಿಲ್ಲ. ಈ ಕಾರಣದಿಂದಾಗಿಯೇ ಅಂಥ ವ್ಯಕ್ತಿಗೆ ಯೇಸು ಕ್ರಿಸ್ತನ ಕುರಿತು ಹೇಳಿದಾಗ ಅದು ಅವನಿಗೆ ತಿಳಿಯುವುದಿಲ್ಲ. ನೋಡಿರಿ, ಇಂದು ಲೋಕವು ಹೇಳತೀರದಷ್ಟು ಆತ್ಮೀಕ ಕತ್ತಲೆಯಲ್ಲಿ ಇರುತ್ತದೆ ಮತ್ತು ಯೇಸು ಕ್ರಿಸ್ತನು ಮಾತ್ರ ಈ ಲೋಕಕ್ಕೆ ಬೆಳಕನ್ನು ತಂದಿರುತ್ತಾನೆ. ಯಾಕಂದರೆ ಆತನೇ ಬೆಳಕಾಗಿದ್ದಾನೆ. ಆತನಲ್ಲಿ ಜೀವವಿತ್ತು. ಆ ಜೀವವು ಮನುಷ್ಯರಿಗೆ ಬೆಳಕಾಗಿತ್ತು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಬನ್ನಿರಿ ಪ್ರಿಯರೇ, ನಮ್ಮ ಧ್ಯಾನವನ್ನು ಮುಂದುವರಿಸಿ ಯೋಹಾನನು ಬರೆದ ಸುವಾರ್ತೆ 1ನೇ ಅಧ್ಯಾಯದ 5ನೇ ವಚನವನ್ನು ಓದಿಕೊಳ್ಳೋಣ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ: ಆ ಬೆಳಕು ಕತ್ತಲಲ್ಲಿ ಪ್ರಕಾಶಿಸುತ್ತದೆ, ಕತ್ತಲು ಅದನ್ನು ಮುಸುಕಲಿಲ್ಲ ಎಂಬುದಾಗಿ. ಕರ್ತನಲ್ಲಿ ಪ್ರಿಯ ದೇವಜನರೇ, ಈ ವಾಕ್ಯ ಭಾಗದಲ್ಲಿ ನಾವು ಮುಸುಕಲಿಲ್ಲ ಎಂಬ ಪದ ಬಳಕೆಯನ್ನು ನೋಡುತ್ತೇವೆ. ಆದರೆ ಇಲ್ಲಿ ಮೂಲ ಭಾಷೆ ಗ್ರೀಕ್ನಿಂದ ಬರುವ ಅರ್ಥವೇನೆಂದರೆ ಇದನ್ನು ತೆಗೆದುಕೊಳ್ಳುವುದಿಲ್ಲ ಎಂಬುದಾಗಿರುತ್ತದೆ. ಅಂದರೆ ಇದನ್ನು ಒಂದು ಉದಾಹರಣೆಯಿಂದ ಹೇಳೋದಾದರೆ, ಒಬ್ಬ ಅಧಿಕಾರಿಯು ತನ್ನ ಕಾರ್ಯದರ್ಶಿಗೆ ಇಂಥಿಂಥದ್ದನ್ನು ಮಾಡಬೇಕು ಎಂಬುದನ್ನು ಹೇಳುತ್ತಿರುವಾಗ ಆ ಕಾರ್ಯದರ್ಶಿಯು ಅದನ್ನು ಬರೆದುಕೊಳ್ಳುತ್ತಾ ಇರುತ್ತಾರೆ. ಪುನಃ ಅಧಿಕಾರಿಯು ಹೇಳುವ ಯಾವುದೋ ಒಂದು ಸಂಗತಿಯನ್ನು ಆ ಕಾರ್ಯದರ್ಶಿಯು ಇಷ್ಟಪಡದೆ ಇದನ್ನು ಮಾತ್ರ ನನ್ನಿಂದ ತೆಗೆದುಕೊಳ್ಳಲಾಗುವುದಿಲ್ಲ ಎಂಬುದಾಗಿ ಹೇಳುತ್ತಾರೆ. ಇದುವೇ ಆ ಅರ್ಥವಾಗಿರುತ್ತದೆ. ಈ ಅರ್ಥದೊಂದಿಗೆ ಈ ವಚನವನ್ನು ಓದುವುದಾದರೆ ಅದು ಹೀಗೆ ಇರುತ್ತದೆ: ಆ ಬೆಳಕು ಕತ್ತಲಲ್ಲಿ ಪ್ರಕಾಶಿಸುತ್ತದೆ, ಕತ್ತಲು ಅದನ್ನು ತೆಗೆದುಕೊಳ್ಳಲಿಕ್ಕಾಗಲಿಲ್ಲ ಎಂಬುದಾಗಿ. ಅಯ್ಯೋ, ಯೇಸು ಕ್ರಿಸ್ತನನ್ನು ನನ್ನ ಸ್ವಂತ ರಕ್ಷಕನನ್ನಾಗಿ ಸ್ವೀಕರಿಸುವ ಮೊದಲು ನಾನು ಕತ್ತಲೆಯಲ್ಲಿ ಇದ್ದೆನು, ಅದು ನನಗೆ ಕಾಣಿಸಲೇ ಇಲ್ಲ ಎಂಬುದಾಗಿ ಯಾರಾದರೂ ಹೇಳಿರುವುದನ್ನು ನೀವು ಕೇಳಿರುವಿರೋ? ಹೌದು ಪ್ರಿಯರೇ, ಕತ್ತಲೆ ಅದನ್ನು ತೆಗೆದುಕೊಳ್ಳಲಿಕ್ಕಾಗುವುದಿಲ್ಲ. ಕರ್ತನಲ್ಲಿ ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ಇಲ್ಲಿ ಒಂದು ಆಸಕ್ತಿಕರವಾದ ಸಂಗತಿ ಇರುತ್ತದೆ. ಅದೇನೆಂದರೆ, ಕತ್ತಲೆ ಅದನ್ನು ತೆಗೆದುಕೊಳ್ಳಲಿಕ್ಕಾಗುವುದಿಲ್ಲ ಎಂಬ ಸಂಗತಿಯು ಭೌತಿಕ ಬೆಳಕಿನ ವಿಷಯದಲ್ಲಿ ಸರಿಯಾಗಿ ಹೊಂದಿಕೊಳ್ಳುವುದಿಲ್ಲ. ನೋಡಿರಿ, ಒಂದು ಕತ್ತಲೆ ಕೋಣೆಯಲ್ಲಿ ನಾವು ಹೋಗಿ ಸ್ವಿಚ್ ಆನ್ ಮಾಡಿದಾಗ ಅಲ್ಲಿರುವ ಕತ್ತಲೆಯು ಕಣ್ಮರೆಯಾಗುತ್ತದೆ. ಪ್ರಾಕೃತಿಕವಾಗಿ ಬೆಳಕು ಮತ್ತು ಕತ್ತಲು ಜೊತೆಯಾಗಿ ಇರಲು ಸಾಧ್ಯವೇ ಇಲ್ಲ. ಬೆಳಕನ್ನು ತಂದ ಕೂಡಲೇ ಕತ್ತಲೆಯು ಮಾಯವಾಗುತ್ತದೆ ಮತ್ತು ಬೆಳಕನ್ನು ಅಲ್ಲಿಂದ ತೆಗೆದುಬಿಟ್ಟರೆ ಪುನಃ ಕತ್ತಲೆ ಬಂದು ಬಿಡುತ್ತದೆ. ಆದರೆ ಅದಕ್ಕೆ ವ್ಯತಿರಿಕ್ತವಾಗಿ ಆತ್ಮೀಕ ಬೆಳಕು ಮತ್ತು ಕತ್ತಲು ಜೊತೆಯಾಗಿ ಅಸ್ತಿತ್ವದಲ್ಲಿ ಇರುತ್ತವೆ. ಒಂದೇ ಕುಟುಂಬದಲ್ಲಿ ವಿಶ್ವಾಸಿಯಾಗಿರುವ ಗಂಡನು ತನ್ನ ಅವಿಶ್ವಾಸಿಯಾಗಿರುವ ಹೆಂಡತಿಯೊಂದಿಗೆ ಇರುತ್ತಾರೆ. ಇನ್ನು ಕೆಲಸದ ಸ್ಥಳದಲ್ಲಿ
ವಿಶ್ವಾಸಿಯ ಪಕ್ಕದಲ್ಲಿ ಅವಿಶ್ವಾಸಿಯು ಕೆಲಸವನ್ನು ಮಾಡುತ್ತಾ ಇರುತ್ತಾನೆ. ಹೀಗೆ ಬೆಳಕು ಕತ್ತಲು ಬದಿಯಲ್ಲಿಯೇ ಇರಬಹುದು. ಆದರೆ ಪ್ರಿಯರೇ, ಕತ್ತಲೆಯು ಬೆಳಕನ್ನು ತೆಗೆದುಕೊಳ್ಳಲಿಕ್ಕೆ ಆಗುವುದೇ ಇಲ್ಲ. ಇದನ್ನೇ ಈ ವಾಕ್ಯ ಭಾಗದಲ್ಲಿ ಹೇಳಲಾಗಿದೆ. ಈಗ ದಯಮಾಡಿ ನಿಮ್ಮ ಸತ್ಯವೇದದಲ್ಲಿ ಯೋಹಾನನು ಬರೆದ ಸುವಾರ್ತೆ 1ನೇ ಅಧ್ಯಾಯ 10ನೇ ವಚನವನ್ನು ನನ್ನೊಂದಿಗೆ ಗಮನಿಸಿರಿ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ, ಆತನು ಲೋಕದಲ್ಲಿ ಇದ್ದನು ಮತ್ತು ಲೋಕವು ಆತನ ಮೂಲಕವಾಗಿ ಉಂಟಾಯಿತು, ಆದರೂ ಲೋಕವು ಆತನನ್ನು ಅರಿಯಲಿಲ್ಲ ಎಂಬುದಾಗಿ. ಕರ್ತನಲ್ಲಿ ನನ್ನ ಪ್ರಿಯ ಆತ್ಮೀಯ ಬಂಧುಗಳೇ, ಈ ವಾಕ್ಯ ಭಾಗದಲ್ಲಿ ಎಂಥ ದುರಂತವನ್ನು ನಾವು ನೋಡುತ್ತೇವಲ್ಲವೇ? ಲೋಕವು ಕತ್ತಲೆಯಲ್ಲಿ ಇತ್ತು, ಅದು ಆತ್ಮಿಕ ಅಂಧಕಾರದಲ್ಲಿತ್ತು ಮತ್ತು ಅದು ಆತನನ್ನು ಅರಿಯಲಿಲ್ಲ. ನೋಡಿರಿ, ಈ ದಿನವೂ ಸಹ ನಾವು ನಾಸ್ತಿಕತೆ, ಅಪನಂಬಿಕೆ ಹೆಚ್ಚಾಗುತ್ತಿರುವುದನ್ನು ನೋಡುತ್ತೇವಲ್ಲವೇ? ಈ ಸಂಗತಿಯು ಮುಂದಿನ ದಿನಗಳಲ್ಲಿಯೂ ಖಂಡಿತವಾಗಿಯೂ ಇನ್ನೂ ಹೆಚ್ಚಾಗುತ್ತದೆ. ಸ್ವಾಭಾವಿಕವಾಗಿ ಮನುಷ್ಯನೊಂದಿಗೆ ನಾಸ್ತಿಕತೆಯು, ಅಪನಂಬಿಕೆಯು ಸ್ವಾಭಾವಿಕವಾಗಿ ಮುಂದುವರಿಯುತ್ತದೆ ಎಂಬುದನ್ನು ಅನೇಕ ಜನರು ಗ್ರಹಿಸುತ್ತಿರುವಂತೆ ಕಾಣುವುದಿಲ್ಲ. ಇಂದು ನಾಸ್ತಿಕತೆಯು ಹಾಗೂ ಅಪನಂಬಿಕೆಯು ನಮ್ಮ ಸೆಮಿನರಿಗಳಲ್ಲಿ ಮತ್ತು ಸಭೆಗಳಲ್ಲಿ ನುಸುಳಿರುವುದು ಬಹು ದುಃಖಕರವಾದಂಥ ವಿಷಯವಾಗಿದೆ. ಹೌದು, ಲೋಕವು ಆತನನ್ನು ಅರಿಯಲಿಲ್ಲ. ಬಂದಿರಿ, ನಮ್ಮ ಧ್ಯಾನವನ್ನು ಮುಂದುವರಿಸಿ ಯೋಹಾನನು ಬರೆದ ಸುವಾರ್ತೆ 1ನೇ ಅಧ್ಯಾಯ 11ನೇ ವಚನವನ್ನು ಓದಿಕೊಳ್ಳೋಣ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ, ಆತನು ತನ್ನ ಸ್ವಸ್ಥಕ್ಕೆ ಬಂದನು, ಆದರೆ ಸ್ವಂತ ಜನರು ಆತನನ್ನು ಅಂಗೀಕರಿಸಲಿಲ್ಲ ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಯೇಸು ಕ್ರಿಸ್ತನು ತನ್ನ ಸ್ವಂತ ಜಗತ್ತಿಗೆ ಬಂದನು, ಆದರೆ ಆತನ ಜಗತ್ತಿನವರೇ ಆತನನ್ನು ಅಂಗೀಕರಿಸಲಿಲ್ಲ. ಈಗ ಆತನು ತನ್ನವರ ಬಳಿಗೆ ಬಂದನು, ಆದರೆ ಸ್ವಂತ ಜನರೇ ಆತನನ್ನು ಅಂಗೀಕರಿಸಲಿಲ್ಲ ಎಂಬುದಾಗಿ ಸತ್ಯವೇದವು ನಮಗೆ ತಿಳಿಸುತ್ತದೆ. ಮುಂದೆ ನಾವು 12ನೇ ವಚನವನ್ನು ಓದುವಾಗ ಅಲ್ಲಿ ನಾವು ಹೀಗೆ ನೋಡುತ್ತೇವೆ, ಯಾರ್ಯಾರು ಆತನನ್ನು ಅಂಗೀಕರಿಸಿದರೋ, ಅಂದರೆ ಆತನ ಹೆಸರಿನಲ್ಲಿ ನಂಬಿಕೆ ಇಟ್ಟರೋ, ಅವರಿಗೆ ದೇವರ ಮಕ್ಕಳಾಗುವ ಅಧಿಕಾರ ಕೊಟ್ಟನು ಎಂಬುದಾಗಿ. ಕರ್ತನಲ್ಲಿ ನನ್ನ ಪ್ರಿಯ ದೇವಜನರೇ, ಈ ವಾಕ್ಯ ಭಾಗದಲ್ಲಿ ನಾವು ನೋಡುವುದೇನೆಂದರೆ, ನಾವು ಅಂಗೀಕರಿಸುವುದಷ್ಟೇ ಸಾಕಾಗುವುದಿಲ್ಲ, ಆದರೆ ಅದರೊಂದಿಗೆ ನಂಬಿಕೆ ಇಡುವುದು ಕೂಡ ಬಹಳ ಅವಶ್ಯವಾಗಿದೆ. ಹಾಗಾದರೆ ಯಾವುದರಲ್ಲಿ ಅಥವಾ ಯಾವುದರ ಮೇಲೆ ನಂಬಿಕೆ ಇಡುವುದು ಅಷ್ಟೇ ಪ್ರಾಮುಖ್ಯವಾಗಿದೆ. ನೋಡಿರಿ, ನಂಬಿಕೆಯು ಬರೀ ತಲೆಯಲ್ಲಿನ ಜ್ಞಾನವಾಗಿರುವುದಿಲ್ಲ. ಅಂದರೆ ನಾನು ನಂಬುತ್ತೇನೆ ಎಂದು ಹೇಳುವುದು ಸಾಕಾಗುವುದಿಲ್ಲ. ಇದನ್ನು ನಾನು ಒಂದು ಕುರ್ಚಿಯ ನಿದರ್ಶನದಿಂದ ಹೇಳಲು ಬಯಸುತ್ತೇನೆ. ನಾನು ಒಂದು ಕುರ್ಚಿಯ ಬಳಿಯಲ್ಲಿ ನಿಂತುಕೊಂಡು ಅದು ನನ್ನ ಭಾರವನ್ನು ತಾಳಿಕೊಳ್ಳುತ್ತದೆ ಎಂದು ಬರೀ ತಲೆಯಿಂದ ನಂಬುವುದು ಸಾಕಾಗುವುದಿಲ್ಲ. ನಾನು ಅದರ ಮೇಲೆ ಕೂತುಕೊಂಡಾಗ ಮಾತ್ರ ನನ್ನ ನಂಬಿಕೆಯು ಪೂರ್ತಿಯಾಗುತ್ತದೆ. ಅಂದರೆ ಈಗ ನಾನು ನನ್ನ ಭಾರವನ್ನು ಆ ಕುರ್ಚಿಯ ಮೇಲೆ ಹಾಕುತ್ತಾ ಇದ್ದೇನೆ. ಅದರಂತೆಯೇ ನಾನು ಯೇಸು ಕ್ರಿಸ್ತನನ್ನು ನಂಬುತ್ತೇನೆ ಎಂದು ಬರೀ ತಲೆಯಿಂದ ನಂಬುವುದು ಸಾಕಾಗುವುದಿಲ್ಲ. ಆದರೆ ಆ ಕುರ್ಚಿಯ ಹಾಗೆ ಯೇಸು ಕ್ರಿಸ್ತನು ನನ್ನನ್ನು ಹಿಡಿದಿರುವನೋ, ನಾನು ಆತನ ಮೇಲೆ ಆತುಕೊಂಡಿರುವೆನೋ, ಅದು ಬಹಳ ಪ್ರಾಮುಖ್ಯವಾಗಿದೆ. ಹೌದು, ಆತನಲ್ಲಿ ನಾವು ಇರುವುದಾದರೆ ಅದುವೇ ನಿಜವಾದ ಆತುಕೊಳ್ಳುವಿಕೆಯಾಗಿದೆ. ದಯಮಾಡಿ ಆಲೋಚಿಸಿ ನೋಡಿರಿ. ಬನ್ನಿರಿ ಪ್ರಿಯರೇ, ನಮ್ಮ ಧ್ಯಾನವನ್ನು ಮುಂದುವರಿಸಿ ಈಗ ನಾವು ಸ್ನಾನಿಕನಾದ ಯೋಹಾನನ ಸಾಕ್ಷಿಯ ಕುರಿತು ಧ್ಯಾನ ಮಾಡೋಣ. ದಯಮಾಡಿ ಈಗ ನಿಮ್ಮ ಸತ್ಯವೇದದಲ್ಲಿ ಯೋಹಾನನು ಬರೆದ ಸುವಾರ್ತೆ 1ನೇ ಅಧ್ಯಾಯ 19ನೇ ವಚನವನ್ನು ನನ್ನೊಂದಿಗೆ ಗಮನಿಸಿರಿ. ಅಲ್ಲಿ ಹೀಗೆ ಬರೆದದೆ, ಯೋಹಾನನು ಕೊಟ್ಟ ಸಾಕ್ಷಿ ಏನೆಂದರೆ, ಯೆಹೂದ್ಯರು ಯೆರೂಸಲೇಮಿನಿಂದ ಯಾಜಕರನ್ನು, ಲೇವಿಯರನ್ನು ಅವನ ಬಳಿಗೆ ಕಳುಹಿಸಿ, ನೀನು ಯಾರೆಂದು ಕೇಳಿದ್ದಕ್ಕೆ ಎಂಬುದಾಗಿ. ಕರ್ತನಲ್ಲಿ ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ಸ್ನಾನಿಕನಾದ ಯೋಹಾನನ ಜನನದ ಕುರಿತು ನಾವು ಲೂಕನು ಬರೆದ ಸುವಾರ್ತೆಯಲ್ಲಿ ನೋಡಬಹುದು. ಗ್ರಂಥಕರ್ತನಾದ ಯೋಹಾನನಾದರೋ ಸ್ನಾನಿಕನಾದ ಯೋಹಾನನ ಜೀವಿತದಲ್ಲಿನ ಮೊದಲನೆಯ ಘಟನೆಯನ್ನು ನಮಗೆ ಇಲ್ಲಿ ಇಡುತ್ತಾ ಇದ್ದಾನೆ. ಅವನ ಇಡೀ ಕಥೆಯನ್ನು ಕೊಟ್ಟಿರುವುದಿಲ್ಲ,
ಆದರೆ ಸ್ನಾನಿಕನಾದ ಯೋಹಾನನ ದಾಖಲೆಯು ಅವನ ಕಡೆಗೆ ಯೆರೂಸಲೇಮಿನಿಂದ ಬಂದ ಪ್ರಶ್ನಾರ್ಥಕವಾದ ನಿಯೋಜನೆಯೊಂದಿಗೆ ಆರಂಭಗೊಳ್ಳುತ್ತದೆ. ಅಲ್ಲಿಂದ ಬಂದ ಯಾಜಕರು ಮತ್ತು ಲೇವಿಯರು ಅವನು ಯಾರು ಎಂದು ಕೇಳುವುದಕ್ಕಾಗಿ ಬಂದಿದ್ದರು. ಕರ್ತನಲ್ಲಿ ನನ್ನ ಪ್ರಿಯ ದೇವಜನರೇ, ಈ ಪ್ರಶ್ನೆಯು ಬಹು ಸೂಕ್ಷ್ಮವಾದದ್ದಾಗಿದೆ. ಒಂದು ರೀತಿಯಲ್ಲಿ ತನ್ನನ್ನು ಕುರಿತು ಅವನು ಉನ್ನತವಾಗಿ ತಿಳಿದುಕೊಳ್ಳಬಹುದಾದ ಅಥವಾ ತನ್ನನ್ನು ಹೆಚ್ಚಿಸಿಕೊಳ್ಳಬಹುದಾದ ಒಂದು ಅದ್ಭುತಕರವಾದಂಥ ಸದಾವಕಾಶ ಅದಾಗಿತ್ತು. ಸ್ನಾನಿಕನಾದ ಯೋಹಾನನ ಶಿಷ್ಯರು ಅವನ ಕುರಿತು ತನ್ನನ್ನು ತಾನು ಏನೋ ಅಂದುಕೊಳ್ಳಬಹುದೆಂಬ ರೀತಿಯಲ್ಲಿ ಅವನ ಪ್ರತಿಕ್ರಿಯೆಗಾಗಿ ಕಾದುಕೊಂಡಿದ್ದಾಗ ಅವನು ನೀಡಿದಂಥ ಉತ್ತರವನ್ನು ನಾವು ಯೋಹಾನನು ಬರೆದ ಸುವಾರ್ತೆ 3ನೇ ಅಧ್ಯಾಯ 30ನೇ ವಚನದಲ್ಲಿ ಹೀಗೆ ನೋಡುತ್ತೇವೆ. ಆತನು ವೃದ್ಧಿಯಾಗಬೇಕು, ನಾನು ಕಡಿಮೆಯಾಗಬೇಕು ಎಂಬುದಾಗಿ. ನೋಡಿರಿ, ಅದು ಎಂಥ ಅದ್ಭುತಕರವಾದಂಥ ಹೇಳಿಕೆಯಾಗಿದೆಯಲ್ಲವೇ? ಹೌದು ಪ್ರಿಯರೇ, ಇಂದು ಪ್ರತಿಯೊಬ್ಬ ವಿಶ್ವಾಸಿಯ ಹೇಳಿಕೆಯೂ ಅದಾಗಿರಬೇಕು. ಬರೀ ಹೇಳಿಕೆ ಮಾತ್ರವಲ್ಲ, ಅದುವೇ ಪ್ರತಿಯೊಬ್ಬ ವಿಶ್ವಾಸಿಯ ಜೀವಿತವಾಗಿರಬೇಕು. ಒಂದು ವಿಷಯವನ್ನು ನಾವು ಇಲ್ಲಿ ತಿಳಿದುಕೊಳ್ಳಬೇಕು. ಅದೇನೆಂದರೆ, ಇಬ್ಬರೂ ಮೇಲೆ ಇರಲಿಕ್ಕೆ ಆಗುವುದಿಲ್ಲ. ಯೇಸು ಕ್ರಿಸ್ತನು ನಮ್ಮ ಜೀವಿತದ ಪ್ರಧಾನ ಸ್ಥಾನದಲ್ಲಿ ಇರಬೇಕು, ಇಲ್ಲವೇ ನಾನು ಎನ್ನುವಂಥದ್ದು ಆ ಸ್ಥಾನದಲ್ಲಿ ಇರಬೇಕು. ಆದರೆ ಒಬ್ಬ ವಿಶ್ವಾಸಿಗೆ ಆತನು ವೃದ್ಧಿಯಾಗಬೇಕು, ನಾನು ಕಡಿಮೆಯಾಗಬೇಕು ಎನ್ನುವಂಥದ್ದೇ ಶ್ರೇಷ್ಠವಾದದ್ದಾಗಿರುವುದು. ನಮ್ಮ ಧ್ಯಾನವನ್ನು ಮುಂದುವರಿಸಿ ಯೋಹಾನನು ಬರೆದ ಸುವಾರ್ತೆ 1ನೇ ಅಧ್ಯಾಯ 20ನೇ ವಚನವನ್ನು ಓದುವಾಗ ಅಲ್ಲಿ ಸ್ನಾನಿಕನಾದ ಯೋಹಾನನು ಧಾರ್ಮಿಕ ಅಧಿಕಾರಿಗಳಿಗೆ ನೀಡಿರುವ ಉತ್ತರವನ್ನು ನಾವು ಹೀಗೆ ನೋಡುತ್ತೇವೆ. ಅದೇನೆಂದರೆ, ಅವನು ಮರೆಮಾಚದೆ ನಾನು ಕ್ರಿಸ್ತನಲ್ಲವೆಂದು ಎಲ್ಲರ ಮುಂದೆ ಹೇಳಿದನು ಎಂಬುದಾಗಿ. ಕರ್ತನಲ್ಲಿ ಪ್ರಿಯ ಆತ್ಮೀಯ ಬಂಧುಗಳೇ, ಯಹೂದ್ಯರಿಗೆ ಮೆಸ್ಸಿಯನ ನಿರೀಕ್ಷೆ ಇದ್ದುದರಿಂದ ಆ ಧಾರ್ಮಿಕ ಅಧಿಕಾರಿಗಳು ಒಂದು ವೇಳೆ ಬಹಳ ಬುದ್ಧಿವಂತಿಕೆಯಿಂದ ಸ್ನಾನಿಕನಾದ ಯೋಹಾನನನ್ನು ಮೆಸ್ಸಿಯನ ಸ್ಥಾನಕ್ಕೆ ಏರಿಸುವ ರೀತಿಯಲ್ಲಿ ಸಲಹೆಯನ್ನು ನೀಡಿದರು. ಆದರೆ ತಾನು ಯೇಸುಕ್ರಿಸ್ತನಲ್ಲ ಎಂಬುದಾಗಿ ಯೋಹಾನನು ಬಹಳ ಸ್ಪಷ್ಟವಾಗಿ ಹೇಳಿದನು. ಓ, ಅವರು ತಪ್ಪಾದ ವ್ಯಕ್ತಿಯನ್ನು ನೋಡುತ್ತಾ ಇದ್ದಾರೆ. ಆದ ಕಾರಣ ಅವನು ಕ್ರಿಸ್ತನಲ್ಲವಾದರೆ ಅವನು ಯಾವ ಮಹಾವ್ಯಕ್ತಿಯಾಗಿರಬಹುದು? ನಾವು ಮುಂದುವರೆದು ಯೋಹಾನನು ಬರೆದ ಸುವಾರ್ತೆ 1ನೇ ಅಧ್ಯಾಯ 21ನೇ ವಚನವನ್ನು ಓದುವಾಗ ಅಲ್ಲಿ ಹೀಗೆ ನೋಡುತ್ತೇವೆ. ಹಾಗಾದರೆ ನೀನು ಯಾರು? ಎಲಿಯನೋ ಎಂದು ಅವರು ಕೇಳಲು ಅಲ್ಲವೆಂದನು. ನೀನು ಬರಬೇಕಾದ ಪ್ರವಾದಿಯೂ ಅಂದದ್ದಕ್ಕೂ ಅಲ್ಲವೆಂದನು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಈ ವಾಕ್ಯ ಭಾಗದ ಮೂಲಕ ನಾವು ತಿಳಿದುಕೊಳ್ಳುವುದೇನೆಂದರೆ, ಯೋಹಾನನು ಬಹಳ ಸಂಕ್ಷಿಪ್ತವಾಗಿದ್ದಾನೆ ಎಂಬುದಾಗಿ. ಅವನ ಉತ್ತರಗಳು ಬಹು ಸಂಕ್ಷಿಪ್ತವಾಗಿವೆ. ಧಾರ್ಮಿಕ ಅಧಿಕಾರಿಗಳು ಹೆಚ್ಚು ಕೇಳಿದಂತೆ ಅವನ ಉತ್ತರವು ಸಂಕ್ಷಿಪ್ತವಾಗುತ್ತಾ ಹೋಗುತ್ತದೆ. ಅವನು ಕ್ರಿಸ್ತನಾಗಿಲ್ಲವೆಂದರೆ ಅವನು ಎಲಿಯನಾಗಿರಬೇಕಾಗಿತ್ತು. ಅವನು ಎಲಿಯನೂ ಆಗಿಲ್ಲದಿದ್ದರೆ ಖಂಡಿತವಾಗಿಯೂ ಧರ್ಮೋಪದೇಶ ಕಾಂಡ ಪುಸ್ತಕ 18ನೇ ಅಧ್ಯಾಯ 15ನೇ ವಚನದಲ್ಲಿ ಹೇಳಲ್ಪಟ್ಟ ಆ ಪ್ರವಾದಿ ಆಗಿರಬೇಕಾಗಿತ್ತು. ಯೋಹಾನನು ತಾನು ಧರ್ಮೋಪದೇಶದಲ್ಲಿ ಮುಂತಿಳಿಸಲ್ಪಟ್ಟಿರುವ ಆ ಪ್ರವಾದಿಯಾಗಿರುವುದಿಲ್ಲ ಎಂಬುದಾಗಿ ಒಂದು ಬಲವಾದ ನಾನಲ್ಲ ಎಂಬುದರೊಂದಿಗೆ ಹೇಳುತ್ತಿದ್ದಾನೆ. ಪ್ರಿಯರೇ, ನಾವು ಇನ್ನೂ ಮುಂದುವರಿದು 22ನೇ ವಚನವನ್ನು ಓದುವಾಗ ಅಲ್ಲಿ ಹೀಗೆ ಬರೆದದೆ, ಆಗ ಅವರು, ನೀನು ಯಾರು? ನಮ್ಮನ್ನು ಕಳುಹಿಸಿದವರಿಗೆ ನಾವು ಉತ್ತರ ಹೇಳಬೇಕಲ್ಲ? ನಿನ್ನ ವಿಷಯವಾಗಿ ಏನು ಹೇಳುತ್ತೀ ಎಂದು ಕೇಳಲು ಎಂಬುದಾಗಿ ನೋಡುತ್ತೇವೆ. ಕರ್ತನಲ್ಲಿ ನನ್ನ ಪ್ರಿಯ ಆತ್ಮೀಯ ಸ್ನೇಹಿತರೆ, ಯೋಹಾನನು ಯಾರು ಎಂಬುದನ್ನು ತಿಳಿದುಕೊಳ್ಳಲು ಆ ಅಧಿಕಾರಿಗಳು ಅವನನ್ನು ಒತ್ತಾಯಪಡಿಸುತ್ತಿರುವರು. ಕೇವಲ ನಕಾರಾತ್ಮಕಗಳ ದಾರವನ್ನು ತೆಗೆದುಕೊಂಡು ಹೋಗಲಿಕ್ಕಾಗುವುದಿಲ್ಲ. ಆದ್ದರಿಂದ ಯೋಹಾನನು ತನ್ನನ್ನು ಹೀಗೆ ಗುರುತಿಸಿಕೊಳ್ಳುತ್ತಾನೆ. ನಮ್ಮ ಧ್ಯಾನವನ್ನು ಮುಂದುವರಿಸಿ ಯೋಹಾನನು ಬರೆದ ಸುವಾರ್ತೆ 1ನೇ ಅಧ್ಯಾಯದ 23ನೇ ವಚನವನ್ನು ಓದುವಾಗ ಅಲ್ಲಿ ನಾವು ಹೀಗೆ ನೋಡುತ್ತೇವೆ. ಕರ್ತನ ದಾರಿಯನ್ನು ನೆಟ್ಟಗೆ ಮಾಡಿರಿ ಎಂದು ಅಡವಿಯಲ್ಲಿ ಕೂಗುವವನ ಶಬ್ದವದೆ ಎಂಬುದಾಗಿ
ಏಷಾಯ ಪ್ರವಾದಿ ಹೇಳಿದನಷ್ಟೇ, ಆ ಶಬ್ದವೇ ನಾನು ಎಂದು ಉತ್ತರ ಕೊಟ್ಟನು ಎಂಬುದಾಗಿ. ಕರ್ತನಲ್ಲಿ ಪ್ರಿಯ ದೇವಜನರೇ, ಇಲ್ಲಿ ನಾವು ನೋಡುವುದಾದರೆ ತಾನು ಕೂಗುವವನ ಶಬ್ದ ಎಂಬುದಾಗಿ ಸ್ನಾನಿಕನಾದ ಯೋಹಾನನು ಹೇಳಿಕೊಳ್ಳುತ್ತಿರುವುದನ್ನು ನಾವು ನೋಡುತ್ತೇವೆ. ದಯಮಾಡಿ ಗಮನಿಸಿರಿ, ಯೇಸು ಕ್ರಿಸ್ತನು ವಾಕ್ಯವಾಗಿದ್ದಾನೆ ಮತ್ತು ಸ್ನಾನಿಕನಾದ ಯೋಹಾನನು ಶಬ್ದ ಅಥವಾ ಸ್ವರವಾಗಿದ್ದಾನೆ. ಯೋಹಾನನು ಕೇವಲ ಸ್ವರವಾಗಿರಲು ಬಯಸಿದನು. ಅವನು ತನ್ನ ಅಸ್ತಿತ್ವಕ್ಕೂ ಮಿಗಿಲಾಗಿ ಶ್ರೇಷ್ಠವಾದಂಥ ಮಹೋನ್ನತ ಸಂದೇಶವನ್ನು ನೀಡಿದನು. ಪ್ರಾಮಾಣಿಕವಾಗಿ ನಾವು ಸಹ ಅವನ ಹಾಗೆ ಬರೀ ಸ್ವರವಾಗಿರಲು ಹಂಬಲಿಸಬೇಕು. ಯಾಕಂದರೆ ನಿಶ್ಚಯವಾಗಿಯೂ ನಮ್ಮ ವ್ಯಕ್ತಿತ್ವಕ್ಕಿಂತ ಶ್ರೇಷ್ಠವಾದ ಸಂದೇಶವನ್ನು ನಾವು ಕೊಡಬೇಕಾಗಿರುತ್ತದೆ. ಮತ್ತು ಹೇಗೂ ಸ್ವರವು ಯೇಸುಕ್ರಿಸ್ತನ ಮಹಿಮೆಯನ್ನು ಘೋಷಿಸಬೇಕು. ಈಗ ಅವನು ನೀಡಿದ ಮಹೋನ್ನತವಾದ ಸಂದೇಶವನ್ನು ಗಮನಿಸಿರಿ. ಅದೇನೆಂದರೆ, ಕರ್ತನ ದಾರಿಯನ್ನು ನೆಟ್ಟಗೆ ಮಾಡಿರಿ ಎಂಬುದಾಗಿ. ಮತ್ತೊಂದು ರೀತಿಯಲ್ಲಿ ಹೇಳುವುದಾದರೆ, ಕರ್ತನ ಬರುವಿಕೆಗಾಗಿ ಸಿದ್ಧರಾಗಿರಿ ಎಂಬುದಾಗಿ. ಪ್ರಿಯರೇ, ಪರಲೋಕ ರಾಜ್ಯವು ಹತ್ತಿರವಾಗಿದೆ ಎಂಬ ಅರ್ಥದೊಂದಿಗೆ ಅವನು ಹೇಳುತ್ತಿರುವನು ಎಂದು ನನಗೆ ಅನಿಸುತ್ತದೆ. ಅರಸನ ಬರುವಿಕೆಯು ಹತ್ತಿರದಲ್ಲಿತ್ತು. ಅದಕ್ಕಾಗಿಯೇ ದಾರಿಯನ್ನು ನೆಟ್ಟಗೆ ಮಾಡಿರಿ ಎಂಬುದಾಗಿ ಹೇಳುತ್ತಾ ಇದ್ದಾನೆ. ಇದು ನಮ್ಮ ಜೀವಿತದಲ್ಲಿನ ಡೊಂಕಾದ ಸಂಗತಿಗಳನ್ನು ತೆಗೆದುಹಾಕುವುದಕ್ಕೆ ಹಾಗೂ ತಪ್ಪಾದ ಸಂಗತಿಗಳೊಂದಿಗೆ ಸರಿಯಾಗಿ ವ್ಯವಹರಿಸುವುದಕ್ಕೆ ನೀಡಿರುವಂಥ ಹೇಳಿಕೆಯಾಗಿರುತ್ತದೆ. ಮತ್ತು ಇದನ್ನು ನಾವು ಮಾಡಬೇಕಾಗಿರುತ್ತದೆ. ಇದನ್ನು ನಾವು ಮಾಡುವಾಗ ದೇವರೊಂದಿಗಿನ ನಮ್ಮ ಅನ್ಯೋನ್ಯತೆಯು ತೆರೆಯಲ್ಪಡುತ್ತದೆ. ಯೋಹಾನನು ಬರೆದ ಮೊದಲನೇ ಪತ್ರಿಕೆ 1ನೇ ಅಧ್ಯಾಯದ 6ನೇ ವಚನದಲ್ಲಿ, ನಾವು ದೇವರ ಸಂಗಡ ಅನ್ಯೋನ್ಯತೆಯುಳ್ಳವರಾಗಿದ್ದೇವೆಂದು ಹೇಳಿ ಕತ್ತಲೆಯಲ್ಲಿ ನಡೆದರೆ ಸುಳ್ಳಾಡುವವರಾಗಿದ್ದೇವೆ, ಸತ್ಯವನ್ನನುಸರಿಸುವವರಲ್ಲ ಎಂಬುದಾಗಿ ನೋಡುತ್ತೇವೆ. ನೋಡಿರಿ, ನಮ್ಮ ಜೀವಿತಗಳನ್ನು ನೆಟ್ಟಗೆ ಅಂದರೆ ಸರಿಯಾಗಿ ಮಾಡಿಕೊಳ್ಳುವುದು ಬಹಳ ಅವಶ್ಯವಾಗಿದೆ. ಮತ್ತು ಯೋಹಾನನು ಬರೆದ ಮೊದಲನೇ ಪತ್ರಿಕೆ 1ನೇ ಅಧ್ಯಾಯದ 8ರಿಂದ 9 ವಚನಗಳಲ್ಲಿ ಕಲಿಸಿಕೊಟ್ಟಿರುವ ಪ್ರಕಾರ ನಮ್ಮ ಪಾಪಗಳನ್ನು ಅರಿಕೆ ಮಾಡುವುದರ ಮೂಲಕ ಅದನ್ನು ನೆಟ್ಟಗೆ ಮಾಡಿಕೊಳ್ಳಬಹುದು. ಕರ್ತನಲ್ಲಿ ಪ್ರಿಯರೇ, ಸ್ನಾನಿಕನಾದ ಯೋಹಾನನು ಏಷಾಯನು ಬರೆದ ಪ್ರವಾದನಾ ಗ್ರಂಥ 40ನೇ ಅಧ್ಯಾಯ 3ನೇ ವಚನದಲ್ಲಿ, ಅರಣ್ಯದಲ್ಲಿ ಯೆಹೋವನ ದಾರಿಯನ್ನು ಸರಿಪಡಿಸಿರಿ, ಅಡವಿಯಲ್ಲಿ ನಮ್ಮ ದೇವರಿಗೆ ರಾಜಮಾರ್ಗವನ್ನು ನೆಟ್ಟಗೆ ಮಾಡಿರಿ ಎಂಬುದಾಗಿ ಬರೆದಿರುವುದನ್ನು ಇಲ್ಲಿ ಹೇಳುತ್ತಿರುವುದನ್ನು ನಾವು ನೋಡುತ್ತೇವೆ. ಬನ್ನಿರಿ ಪ್ರಿಯರೇ, ನಮ್ಮ ಧ್ಯಾನವನ್ನು ಅಂತ್ಯಗೊಳಿಸುವ ಹಾಗೆ ಕೊನೆಯದಾಗಿ ಯೋಹಾನನು ಬರೆದ ಸುವಾರ್ತೆ 1ನೇ ಅಧ್ಯಾಯ 24 ಹಾಗೂ 25ನೇ ವಚನಗಳನ್ನು ಓದಿಕೊಳ್ಳೋಣ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ, ಬಂದಿದ್ದವರು ಫರಿಸಾಯರ ಕಡೆಯವರಾಗಿದ್ದು, ನೀನು ಕ್ರಿಸ್ತನೂ ಎಲಿಯನೂ ಆ ಪ್ರವಾದಿಯೂ ಅಲ್ಲವಾದರೆ ಸ್ನಾನ ಮಾಡಿಸುವುದೇನು ಎಂದು ಅವನನ್ನು ಕೇಳಿದರು ಎಂಬುದಾಗಿ ನೋಡುತ್ತೇವೆ. ಕರ್ತನಲ್ಲಿ ಪ್ರಿಯರೇ, ಈ ವಾಕ್ಯ ಭಾಗದ ಮೂಲಕ ನಾವು ತಿಳಿದುಕೊಳ್ಳುವುದೇನೆಂದರೆ, ಅವರು ಈಗ ಸ್ನಾನಿಕನಾದ ಯೋಹಾನನಿಗೆ ನೀನು ಯಾರೂ ಅಲ್ಲವಾದರೆ ಯಾಕೆ ಸ್ನಾನ ಮಾಡಿಸಬೇಕು ಎಂಬುದಾಗಿ ತಾಂತ್ರಿಕ ಅಂಶದಿಂದ ಪ್ರಸ್ತುತಪಡಿಸುತ್ತಾ ಇದ್ದಾರೆ. ಈ ವಾಕ್ಯ ಸಂದೇಶವನ್ನು ಆಲಿಸುತ್ತಿರುವಂಥ ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ, ದಯಮಾಡಿ ಗಮನವಿಟ್ಟು ಆಲಿಸಿರಿ. ಸ್ನಾನಿಕನಾದ ಯೋಹಾನನು ಮಹೋನ್ನತವಾದ ಸಂದೇಶವನ್ನು ಸಾರಿದನು. ಅದೇನೆಂದರೆ, ಕರ್ತನ ದಾರಿಯನ್ನು ನೆಟ್ಟಗೆ ಮಾಡಿರಿ, ಕರ್ತನ ಬರುವಿಕೆಗಾಗಿ ಸಿದ್ಧರಾಗಿರಿ, ಪರಲೋಕ ರಾಜ್ಯವು ಹತ್ತಿರವಾಗಿದೆ ಎಂಬುದಾಗಿ. ಹೌದು ಪ್ರಿಯರೇ, ಕರ್ತನ ಬರುವಿಕೆಯು ಬಹು ಸಮೀಪವಾಗಿದೆ. ಬರುವಾತನು ಇನ್ನೂ ಸ್ವಲ್ಪ ಕಾಲದಲ್ಲಿ ಬರುವನು, ತಡ ಮಾಡುವುದಿಲ್ಲ. ಆದ್ದರಿಂದ ನಾವು ಸಮಯವನ್ನು ವ್ಯರ್ಥ ಮಾಡದೆ ಯೇಸು ಕ್ರಿಸ್ತನನ್ನು ಸ್ವಂತ ರಕ್ಷಕನನ್ನಾಗಿ ಅಂಗೀಕರಿಸಿಕೊಂಡು ಸ್ವಸ್ಥಚಿತ್ತರಾಗಿದ್ದು, ಎಚ್ಚರವಾಗಿದ್ದು ಹಾಗೂ ಪರಿಶುದ್ಧರಾಗಿದ್ದುಕೊಂಡು ಆತನ 2ನೇ ಬರೋಣಕ್ಕೆ ನಮ್ಮನ್ನು ನಾವು ಸಿದ್ಧಪಡಿಸಿಕೊಳ್ಳೋಣ ಹಾಗೂ ಜಯದ ಜೀವಿತವನ್ನು ಜೀವಿಸುತ್ತಾ ಆತನ ನಿತ್ಯ ರಾಜ್ಯಕ್ಕೆ ಬಾಧ್ಯಸ್ಥರಾಗೋಣ. ಹಾಗಾಗುವಂತೆ ದೇವರು ತಾನೇ ನಮ್ಮೆಲ್ಲರನ್ನು ಆಶೀರ್ವದಿಸಿ ಬಲಪಡಿಸಿ ನಡೆಸಲಿ. ಆಮೆನ್. ಪ್ರೀತಿಯುಳ್ಳ ದೇವಜನರೇ, ಕೀರ್ತನೆಗಾರನು ಹೇಳುತ್ತಾನೆ, ಕೀರ್ತನೆ 27 1ನೇ ವಚನದಲ್ಲಿ,
ಯೆಹೋವನು ನನಗೆ ಬೆಳಕು ರಕ್ಷಕನೂ ಆಗಿದ್ದಾನೆ ಎಂಬುದಾಗಿ. ಹೌದು ಪ್ರಿಯರೇ, ಯೇಸುಕ್ರಿಸ್ತನು ಈ ಲೋಕಕ್ಕೆ ಬಂದಾಗ ಪಾಪ ಕತ್ತಲೆಯಲ್ಲಿ ಮರಣದ ಹಾದಿಯಲ್ಲಿದ್ದ ಪ್ರತಿಯೊಬ್ಬ ಮನುಷ್ಯನಿಗೂ ಜೀವ ಮತ್ತು ಬೆಳಕು ಸಿಕ್ಕಿತು. ಸ್ನಾನಿಕನಾದ ಯೋಹಾನನ ಸಾಕ್ಷಿಯಂತೆ ವಿಶ್ವಾಸಿಗಳಾದ ನಾವು ನಮ್ಮ ಜೀವಿತಗಳಲ್ಲಿ ಆತನು ವೃದ್ಧಿಯಾಗಬೇಕು, ನಾವು ಕಡಿಮೆಯಾಗಬೇಕು. ಈ ಶ್ರೇಷ್ಠವಾದ ಸತ್ಯದಲ್ಲಿ ಮುನ್ನಡೆಯೋಣ. ಬನ್ನಿರಿ, ಪ್ರಾರ್ಥನೆಯನ್ನು ಮಾಡೋಣ. ಪರಿಶುದ್ಧನಾದ ಪರಲೋಕದಲ್ಲಿರುವ ನಮ್ಮ ತಂದೆಯ ದೇವರೇ, ಈ ಒಂದು ಒಳ್ಳೆಯ ಸಮಯಕ್ಕಾಗಿ ಸ್ತೋತ್ರ. ನಿನ್ನ ಜೀವವುಳ್ಳ ವಾಕ್ಯಗಳನ್ನು ಧ್ಯಾನ ಮಾಡಿದ್ದೇವೆ, ಅದಕ್ಕಾಗಿ ಸ್ತೋತ್ರ ಕರ್ತನೆ. ಈ ಒಂದು ಕಾರ್ಯಕ್ರಮವನ್ನು ವೀಕ್ಷಿಸುತ್ತಿರುವಂಥ ಪ್ರತಿಯೊಬ್ಬೊಬ್ಬರನ್ನು, ನಮ್ಮ ಪ್ರಿಯ ಮಿತ್ರರನ್ನು ಆಶೀರ್ವದಿಸು. ಆತ್ಮಿಕವಾಗಿ ಅವರು ಬೆಳೆಯುವಂತೆ ಕೃಪೆ ಮಾಡು ಕರ್ತನೆ. ಯೋಹಾನನ ಸುವಾರ್ತೆಯಲ್ಲಿ ಬರುವಂಥ ಪ್ರತಿಯೊಂದು ಆತ್ಮಿಕ ಪಾಠಗಳನ್ನು ಕಲಿತು ಮುನ್ನಡೆಯುವಂತೆ ಸಹಾಯ ಮಾಡು. ನಿನ್ನ ವಾಕ್ಯವೇ ಕಾಲಿಗೆ ದೀಪವಾಗಿದ್ದು ಮಾರ್ಗಕ್ಕೆ ಬೆಳಕಾಗಿದೆಯಲ್ಲವೇ? ಅಂಥ ನಿನ್ನ ವಾಕ್ಯದಿಂದ ನಿನ್ನ ಜನರನ್ನು ತೃಪ್ತಿಪಡಿಸು. ಈ ಪ್ರಾರ್ಥನೆಯನ್ನು ಯೇಸುವಿನ ಪರಿಶುದ್ಧ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ ತಂದೆಯೇ, ಆಮೇನ್. ಪ್ರಿಯರೇ, ದೇವರ ವಾಕ್ಯವು ನಮ್ಮ ಜೀವಿತಕ್ಕೆ ಬೆಳಕನ್ನು, ಜೀವವನ್ನು ಕೊಟ್ಟು ನಡೆಸುತ್ತಿರುವುದರಿಂದ ಇನ್ನು ಪಾಪ ಕತ್ತಲಲ್ಲಿರುವ ಜನರನ್ನು ಬೆಳಕಿನೆಡೆಗೆ ನಡೆಸಲು ಈ ಕಾರ್ಯಕ್ರಮದ ಅಭಿವೃದ್ಧಿಗಾಗಿ ಹಿಂದೆ ಕರೆ ಮಾಡಿರಿ. ಕರ್ತನ ಕೃಪೆಯು ಸದಾ ನಿಮ್ಮ ಸಂಗಡ ಇರಲಿ.